ಕಾಲದಲ್ಲಿ ಇಲ್ಲಾಯ್ತು ಹೊಸದಾಗಿ ನೀವೇ ತಂದಂಗೆ ಆಯ್ತು. ನಮ್ಮ ಚಾರಣಕ್ಕೆ ಸ್ವಾಗತ. ಇವತ್ತು ನಾವು ಸಸಿಗುಳಿ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೇವೆ. ಆ ತಿರ್ಕೆ ಈ ಊರು ಹೊನ್ನಾವರ ತಾಲೂಕು ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಸಿದ್ದಾಪುರ ಮತ್ತು ಹೊನ್ನಾವರ ತಾಲೂಕಿನ ಗಡಿ ಭಾಗದಲ್ಲಿ ಬರ್ತದೆ. ಈ ಊರಿನ ವಿಶೇಷತೆ ಅಂದ್ರೆ ಈ ಊರು ಇತ್ತೀಚೆಗೆ ಅಷ್ಟೇ ವಿದ್ಯುತ್ ಸಂಪರ್ಕ, ಕಚ್ಚಾ ರಸ್ತೆ ಸಂಪರ್ಕ ಇದನ್ನ ಪಡ್ಕೊಂಡಿದೆ. ಆ ಊರಿನ ಕೆಲವು ಯುವಕರು ನಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಅವರಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೇಗ್ ಮಾಡೋದು ಏನ್ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಗಾಡಿ ಇಲ್ಲಿ ಸ್ಟ್ರಕ್ ಆಗಿದೆ. ತುಂಬಾ ಹೆವಿ ಲೋಡ್ ಆಗಿದೆ, ಮತ್ತೆ ರೋಡು ಆ ಥರ ಇದೆ. ಅದಕ್ಕೋಸ್ಕರ ಗಾಡಿ ಹತ್ತಾ ಇಲ್ಲ. ಇವಾಗ ನಾವೆಲ್ಲ ಸೇರಿ ದೂಡಬೇಕು. ನೋಡಿ ಹೇಗೆ ಬರ್ತಿದ್ದಾರೆ ಅಂತ. ಓಮಿನಿಲೋ ರೇಸಲ್ಲಿ ಬಂದಂಗೆ ಬರ್ತಿದ್ದಾರೆ. ಇಲ್ಲಿ ಗದ್ದೆ ನಾಟಿ ಮಾಡ್ತಾ ಇದ್ದಾರೆ. ಇವ್ರ ಮನೆಗೆ ಈಗ ಇಂಟರ್ನೆಟ್ ಎಲ್ಲ ವ್ಯವಸ್ಥೆ ಮಾಡೋದು. ಎಷ್ಟು ಜನ ಹೋಗಿದಾರೆ? ಓಕೆ ಅಡ್ಡಿಲ್ಲ. ಯುವಕರೆಲ್ಲ ಅಲ್ಲಿ ಹೋಗಿದಾರಂತೆ. ನಾವೇ ಸ್ವಲ್ಪ ಲೇಟು, ಗಾಡಿ ಎಲ್ಲ ಕಟ್ಟ ಹಾಕ್ಲಿಲ್ಲ ಎಂತ ಇಲ್ಲ. ಒದ್ದಾಡಿ ಅಂತೂ ಇಲ್ಲಿವರೆಗೆ ಬಂದಾಯ್ತು. ನಿತ್ಯ ಓಡಾಡೋ ಪರಿಸ್ಥಿತಿ ಮಾತ್ರ ಒಂದೊಂದು ಹೊರೆ ಉಂಟಲ್ಲ ಇಲ್ಲಿ. ಮಳೆಗಾಲಲ್ಲ ಭಾರಿ ನೀರು ಬರುದಲ್ಲ ಇಲ್ಲಿ. ಗಾಡಿ ಹೋಗ್ತದ್ಯಾ? ಹೊಳೆ ಅದು ರಸ್ತೆ ಅದು ಗೊತ್ತಾಗ. ಹೊಳೆಲ್ ಹೋಗ್ತಾ ಇದ್ರು, ರಸ್ತೆಲಿ ಹೋಗ್ತಾ ಇದ್ರು. ಯಾಕೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಕೊಂಡ್ರು? ಈಗ ಅಡಿಗೆ ಮಾಡಿದೆ ನಿಮ್ಗೂ. ನಾವ್ ಇವತ್ತು ಕೆಲಸ ಮಾಡೋದಿಲ್ಲ, ಬರೇ ಊಟ ಮಾಡೋದೇ ಕೆಲಸ. ಇವತ್ತು ಚಾ ಮಾಡೋದು, ಈಗ ಹಂಗೆ ಊಟ ಮಾಡೋದು. ಕೇಬಲ್ ಹೇಳಿ ನಾಳೆ ನೋಡೋದು. ಮೊದಲನೇ ಚಾಯ್. ಹೋಟ್ಲು ಬೇಕಂದ್ರೆ ಇಲ್ಲ ಅಂತದಿಲ್ಲ, ಹಿಂಗೆಲ್ಲ ತಿನ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಚಾ ಊಟ. ಇವರು ನಮ್ಮ ಜೇನು ಸಾಕಣೆ ಎಕ್ಸ್ಪರ್ಟು. ಈಗ ಹಿಂಗ ಕಣ್ಣು ಹಾಯಿಸಿ ಎರಡು ಜೇನು ಹುಡ್ಕೇ ಬಿಡ್ತಾರೆ. ಈಗ ಇಕ್ಕರು ಸಿಗ್ಬೋದು. ಈಗ ಅಭಿಜಿನ್ ಮುಹೂರ್ತದಲ್ಲಿ ಕೇಬಲ್ ಎಳಿಸ್ ಮಾಡ್ತಾರೆ. 12:30 ಅಡಿಗೆ ಮಾಡ್ರಿ, ಅಡಿಗೆ ಮಾಡ್ತಾರೆ. ನೀವು ಒಂದ್ ಸೈಡ್ ಅಡಿಗೆ ಮಾಡೋದನ್ನ ನೋಡಿ, ನಾವು ಕೇಬಲ್ ಎಳೆದನ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾರ. ಅದೇ ಎಲ್ಲ ಜೈ ಹೇಳ್ತಾ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಮೈ ಹಿಂಗೆಲ್ಲ ಅನ್ಕೊಂಡು ನಾಚಿಕೆ ಬಿಡ್ತದಲ್ಲ. ನಂಗೂ ಹಂಗೆ ಆಗ್ತದೆ. ಇಲ್ಲ ಊಟಕ್ಕೆ ಈಗ ಪಲಾವ್ ಮಾಡ್ತಾರೆ. ಭರ್ಜರಿ ಮೊಸರು ಬಜ್ಜಿ ಪಲಾವು. ಮನೇಲಿ ಎಂತ ಮಾಡೋದು ದಿವಸ ಆಗ್ತದೆ. ಅದೇ ಅನ್ನ ಸರಿ. ಇವತ್ತು ಇದು ಸ್ಪೆಷಲ್. ಇವತ್ತು ನಮ್ದು ಬಿರಿಯಾನಿ. ಈಗ ಊಟ ಮಾಡ್ಕೆ ಮನೆ ಹೋಗು, ಮನ್ಗೋಗ್ಬೇಕ ಮನೆ ಹೋಗು. ಹಂಗೆ 15 ಅಡಿಗೆ ಒಂದ್ ಎಣಿ, ಮತ್ತೆ 10 ಅಡಿಗೆ ಒಂದ್ ಎಣಿ, ಅದಕ್ಕೊಂದು 5 ಅಡಿ ಎಕ್ಸ್ಟೆನ್ಷನ್. 1.5 ಕಿಲೋಮೀಟರ್ 2 ಬಂಡಲ್ಲು OFC ಕೇಬಲ್, ಫೈಬರ್ ಎನ್ಕ್ಲೋಸರ್ ಬಾಕ್ಸು, ಫೈಬರ್ ಪ್ಲೇಸ್ ಮಾಡಿದನ್ನ ಸೆಕ್ಯೂರ್ ಆಗಿ ಎನ್ಕ್ಲೋಸ್ ಮಾಡಿ ಇಡ್ಲಿಕ್ಕೆ. ಇಲ್ಲಿ ವಾಕಿ ಟಕ್ಕಿ ಅದು ಸಂತಿಗೆ ಒಬ್ರು ಇರ್ತಾರೆ. ಅದೆಲ್ಲರೂ ಕೇಬಲ್ ಸಿಕ್ಕಾಕೊಂಡು ಹಿಂಗಂತಾರೆ. ಆದ್ರೆ ವಾಕಿ ಟಕ್ಕಿಲಿ ಹೇಳ್ರಾಯ್ತು, ಒಂದ ಹಿಡ್ಕೊತಾರೆ. ಅದು ಇಲ್ಲಂತ ಸಮಸ್ಯೆ ಆದ್ರೆ ಅಲ್ಲಿ ವಾಕಿ ಟಕ್ಕಿಲಿ ಹೇಳ್ತಾರೆ. ಇದು ನೋಡ್ರಿ, ಯಾಕಂದ್ರೆ ಇದೆಲ್ಲೂ ಫೋನ್ ಮಾಡಿ ಹೇಳೋಕೆ, ಅದ್ರ ಕೂಗು ಕೇಳೋ ಜಾಗ ಅಲ್ಲ. ಇಂಥದ್ದೊಂದು ವ್ಯವಸ್ಥೆ ಇದ್ರೆ ಮಾತ್ರ
ಕಮ್ಯುನಿಕೇಶನ್ ಆಗ್ತದೆ. ಸರಿ ಹಾಗಾದ್ರೆ ಶುರು ಮಾಡುವ. ಸ್ವಲ್ಪ ದೂರ ಹೋದ್ಮೇಲೆ ನಾ ಬರ್ತೀನಿ. ನೋಡಿ ಫ್ರೆಂಡ್ಸ್, ಇವರು ಇವಾಗ ಕೇಬಲ್ ಎಳ್ಕೊಂಡು ಬರ್ತಾ ಇದ್ದಾರೆ. ಒಂದು ದಿನ ಇಟ್ಕೊಂಡು ಇವ್ರು ಈ ತರ ಹೋಗ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಸಿಗ್ನಲ್ ಏನೇ ಇದ್ರು ವಾಕಿ ಟಾಕಿನಲ್ಲಿ ನಾವು ಸಿಗ್ನಲ್ ಕೊಟ್ಕೊಂಡು ಎಲ್ಲಿ ಸ್ಟ್ರಕ್ ಆಗಿದೆ ಅಥವಾ ಟೈಟ್ ಬರ್ತಾ ಇದೆ, ಸಿಕ್ಕಾಕೊಂಡಿದೆ ನೋಡಿ ಇವ್ರು ಮಾತಾಡಿ ಹೇಳ್ತಾ ಇದ್ದಾರೆ. ಅವರು ತರಕಾರಿ ಹೆಚ್ಚ್ತಾ ಇದ್ದಾರೆ, ತುಂಬಾ ವೆರೈಟಿ ತರಕಾರಿ ಕೂಡ ತಂದಿದ್ದಾರೆ ನೋಡಿ. ತರಕಾರಿ ಎಲ್ಲ ನೀಟಾಗಿ ಹೆಚ್ಚ್ತಾ ಇದ್ದಾರೆ, ಕ್ಲೀನಾಗಿ ತೊಳ್ಕೊಂತಾ ಇದೀವಿ. ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಪಲಾವ್ ಎಲ್ಲ ರೆಡಿ ಆಯ್ತು, ಮಿರ್ಚಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಡಿಗೆ ಭಟ್ರು. ಈಗ ಕತ್ತರಿಸದೆ ಸ್ವಿಗ್ಗಿಲಿ ಚಪಾತಿ ಆರ್ಡರ್ ಮಾಡಿದೆ, ಚಪಾತಿ ಬಂದಿದೆ. ಇಲ್ಲಿ ಬಂದಿದ್ದಲ್ಲ ಇದು ಬಿಸಿ ಮಾಡೋದಕ್ಕನ ಚಪಾತಿ ಚಪಾತಿ ಪಲ್ಯ ಅಲ್ಲ ಇದು. ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಪಲಾವು, ಮೊಸರು ಬಜ್ಜಿ. ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ. ಮಿರ್ಚಿಗೆ ಉಪ್ಪು ಖಾರ ಸರಿ ಹಾಕಿದಾರಲ್ಲ ನಾವು. ಎರಡು ವೆರೈಟಿ ಮಿರ್ಚಿ ಇದೆ, ಒಂದು ಕ್ಯಾಪ್ಸಿಕಮ್ಮು ಮತ್ತೊಂದು ಗ್ರೀನ್ ಚಿಲ್ಲಿದು. ಟೊಮೆಟೊ ಸಾಸ್ ಆರ್ಡರ್ ಮಾಡೋ ಒಂದ. ಟೊಮೆಟೊ ಸಾಸ್ ಒಂದು ಮಿಕ್ಸು. ಜೊಮ್ಯಾಟೋದಲ್ಲಿ ಟೊಮೆಟೊ ಸಾಸ್ ಆರ್ಡರ್ ಮಾಡಿ. ಹೌದು, ಬೆಂಕಿ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ. ನಮ್ಮ ಮುಖ್ಯ ಅಡಿಗೆ ಭಟ್ರಿಗೆ ನಾವು ಜಾಗವನ್ನು ತಯಾರುಗೊಳಿಸಿ ಅವರಿಗೆ ಮುಂದುವರಿಸ್ತಾರೆ. ಹೌದು,
ಮಾರುತಿ ಆಸನದಲ್ಲಿ ಕೂತಿದ್ದಾರೆ ಅವರಿಗೆ. ಎಲ್ಲ ಅವ್ರು ತುಂಬ ಊಟ ಮಾಡ್ಬೇಕು. ನಿಮ್ಮೂರಿಗೆ ಈಗ ಫೋನ್ ಕನೆಕ್ಷನ್ ಬರ್ತದೆ. ಹಂಗೆ ಖುಷಿ ಆಯ್ತಾ? ಬರೀತೇವ. ಇದು ಯಾವ ಕಾಲದಲ್ಲಿ ಇಲ್ಲ ಆಯ್ತು, ಹೊಸದಾಗಿ ನೀವೇ ತಂದಂಗೆ ಆಯ್ತು. ಪಲಾವ್ ಊಟ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಒಳ್ಳೆ ಊಟ ಇತ್ತು. ಮಿರ್ಚಿ ಹೆಂಗಿತ್ತು? ಚೆನ್ನಾಗಿತ್ತು. ಸೂಪರಾ? ಸೂಪರ್. ಕ್ಯಾಮರಾ ನನ್ನ ಪಾಪ ನಮ್ ಸುರೇಶ್ ಮಾತಾಡ್ತಾರೆ. ತೋರ್ಸು ಪಾಪ ನೋಡಿ ಅವನಿಗೆ ಹೆಜ್ಜೆನ್ ಕಚ್ಚಿ ಒಂದ್ ಕಣ್ಣು ಬಾದೋಗ್ಬಿಟ್ಟು ಹಂಗ ಸ್ವಲ್ಪ ನಾಚಿಕೆ ಮಾಡ್ಕೊತಾನೆ. ಬಾಕಿ ಎಲ್ಲ ಅಡ್ಡಿಲಾಗಿತ್ತು, ಅದೊಂದು ಇಲ್ಲ ಆದ್ರೆ ನಾಚಿಕೆ ಇಲ್ಲಾಗಿತ್ತು ಅಲ್ಲ. ಹೇಗಿತ್ತು ಊಟ? ಚೆನ್ನಾಗಿತ್ತಾ? ಈಶ್ವರ್ ಗೌಡ್ರು ಕ್ಯಾಮ್ರಾ ಕಂಡ್ಕೊಂಡು ಓಡಾಕ್ತಾರೆ ಎಂತ ಕೈ ಗೊತ್ತಾಗಿಲ್ಲ. ಈಶ್ವರ್ ಗೌಡ್ರು ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಹಾ, ಮಿರ್ಚಿ ಚಲೋ ಇತ್ತಾ? ಮತ್ತೇನು ಚಲೋ ಆಯ್ತು? ಅದು ಮಜ್ಜಿಗೆ ಕೊಡ್ರ? ಹಾ, ಅದು ಮಜ್ಜಿಗೆ. ನಮ್ಮ ಮುಖ್ಯ ಅಡಿಗೆ ಭಟ್ರು ಈಗ ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ರು, ತುಂಬ ಮಜಾ ಬಂತು. ಹೊಟ್ಟೆನೂ ಬಂತು, ಕುಡಿತಾ ಇದ್ದಾರೆ. ಚಪಾತಿ ಭಟ್ರ ಆಸನ ಈಗ ಮರಳಿ ಸ್ವಸ್ಥಾನಕ್ಕೆ ಸೇರಿಸ್ತಾ ಇದ್ದಾರೆ. ವನಭೋಜನ ಆಯ್ತು. ಈಗ ವನಭೋಜನ ಆದ್ಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನೆಟ್ವರ್ಕ್ ಕೆಲಸ ಪ್ರಾರಂಭ.